ಹಾಯ್ ನಮಸ್ಕಾರ ಮಾತಾಡಿಲ್ಲ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೊನ್ನೆ ಬ್ಲೌಸ್ ಮತ್ತು ಸಾರಿ ಎಲ್ಲ ರೆಡಿ ಮಾಡ್ತಿದ್ದೆ ಅಲ್ಲ, ಇದು ನನ್ನ ಔಟ್ಫಿಟ್ ರೆಡಿಯಾಗಿ ಆಯಿತು, ಇನ್ನು ಹೊರಡುವುದಷ್ಟೇ. ತಂಗಿಗೆ ಅರ್ಧ ದಿನ ಡ್ಯೂಟಿ ಇತ್ತು, ಹಾಗೆ ಮುಗಿಸಿ ಬಂದು ಪಾಪ ಕಸ್ಟರ್ಡ್ ಎಲ್ಲ ಮಾಡಿಟ್ಟಿದ್ದಾಳೆ. ನನ್ನನ್ನು ನೋಡಿ ಬಂದಿದ್ರಲ್ಲ ಅವತ್ತು, ಅವಾಗ ನಾನು ಹೀಗೆ ತಗೊಂಡು ಕೊಡ್ತಿದ್ದಲ್ಲ. ಹುಡುಗಿ ಆಗ್ಬೋದಾ? ಹುಡುಗಿ ಆಗ್ಬೋದಾ? Second. Very good. High five ಮಾಡಿ ಮಗ. High five. High five. High five. Hi. Very good. Very good. Bingo. emoji ನಾನು ಒಂದು ಡೆಲ್ಲೆ ಒಂದು ಬಗ್ಗೆ ಉಂಟು. ಎಲ್ಲಾದ್ರೂ ನೋಡಿದ್ದೀರಾ ನೀವು ಮದುವೆ ಆದ್ಮೇಲೆ ಮೆಹಂದಿ ಬಿಡಿಸೋದನ್ನು? ಆ್ಯಕ್ಚುಲಿ 1.5 years ಆಗಿತ್ತು ಅನ್ಸುತ್ತೆ ನಾನು ಮೆಹಂದಿ ಬಿಡಿಸ್ಕೊಳ್ದೆ. ನನಗೆ ಬಿಡಿಸ್ಕೊಳ್ಳಿಕ್ಕೆ ಇಷ್ಟ, ನನ್ನ ತಂಗಿಗೆ ಮೆಹಂದಿ ಬಿಡಿಸ್ಲಿಕ್ಕೆ ಇಷ್ಟ. ಸೊ ಅವಳಿಗೆ ಪ್ರೈಸ್ ಎಲ್ಲ ಬಂದಿತ್ತು ಅವಳು ಕಾಲೇಜಲ್ಲಿರುವಾಗ ಮೆಹಂದಿ ಬಿಡಿಸಿದ್ದಕ್ಕೆ. ಅದು ಮತ್ತೆ ತೋರಿಸ್ತೇನೆ. ಈಗ ನೋಡಿ ಮೆಹಂದಿಗೆ ಉಂಟು, ಈಗ ಒಂದು 15 minutesಲ್ಲಿ ಬಿಡಿಸಿದೆ ಅಷ್ಟೆ. ನಾಳೆ ರಿಸೆಪ್ಷನ್ ಇದೆ, ಯಾಕೋ ಕೈ ಖಾಲಿ ಇತ್ತಲ್ಲ. ಅಪ್ಪ ಇವತ್ತು ಹಾಸನಿಗೆ ಹೊರಟಿದ್ದಾರೆ, ಅದಕ್ಕೆ ಇವಾಗ ಹೋಗ್ತೇನೆ ಅಂತ ಹಠ ಮಾಡ್ತಿದ್ದಾನೆ. ಹೋಗ್ತೀಯ ನೀನು? ಅಯ್ಯೋ ಹೋಗ್ತೀಯಾ? ಬಾಯ್ ಬಾಯ್. ಅಯ್ಯೋ ಅಪ್ಪ ಹೋಗ್ಯಾ? ಕಿಡ್ನಿ ಕಲ್ಲಾಗಿದ್ದಕ್ಕೆ. ಮತ್ತೆ ಇದೆಂತ ಹೇಳ್ತಾರೆ ಇದಕ್ಕೆ? ಕಾರ್ ಬಸ್ಸಲ್ಲೇ ಇದು ಮಲ್ಬೆರಿ ನೋಡಿ ಕಾಯಾಗಿದೆ. ಬಂಟುಳಿ ಮಮ್ಮಿ ಹೋಗಿ, ಅಜ್ಜ ಹೋಗಿ, ಎಲ್ಲ ಹೋದ್ರು. ಮಮ್ಮಿ ಬಂದ್ಲಲ್ಲ ಮಮ್ಮಿ. ಟೆನ್ಷನ್ ಫುಲ್ ಆಫ್ ಗ್ಲಾಸಸ್. ಹೊಟ್ಟೆ ಒಳಗಡೆ ಎಂತ ಆಗಿರ್ಬೋದು ಮತ್ತೆ ಇಲ್ಲಿ. ಹೇಗಿದೆ ನನ್ನ ರಿಸೆಪ್ಷನ್ ಔಟ್ಫಿಟ್?
ಇದು ಅದೇ ನಾನು ಹೇಳಿದೆ ಅಲ್ಲ ಮೀಟರಲ್ಲಿ ತಗೊಂಡದಂತ. ಮತ್ತು ಅಮ್ಮ ಸ್ಟಿಚ್ ಮಾಡಿ ಕೊಟ್ಟರು. ರಿಸೆಪ್ಷನ್ ಈಗ ಸಂಜೆ ಇರೋದ್ರಿಂದ ನಮಗೆ ನಾವು ಬರುವಾಗ ಲೇಟ್ ಆಗ್ತದೆ. ಸೊ ನಮ್ಗಾಗಿ ಬಸ್ಸು ಸಹ ಸಿಗೋದಿಲ್ಲ, ಏನಿಲ್ಲ. ಹಾಗೆ ಅತ್ತೆ ಮಾವ ಹಸ್ಬೆಂಡ್ ಅಪ್ಪ ಎಲ್ಲ ಹೇಳಿದರು ಕಾರ್ ಮಾಡ್ಕೊಂಡು ಹೋಗಿ ಬೇಗ ಬನ್ನಿ ಅಂತ. ಸೊ ಇವಾಗ ನಾವು ಕಾರಲ್ಲಿ ಹೋಗ್ತಿದ್ದೇವೆ. ಆಯಿತು ಫಂಕ್ಷನ್ ಎಲ್ಲ. ನಾನು ಕೂದಲು ಸರಿ ಮಾಡ್ಬಿಟ್ಟಿದ್ದೆ. ತೋರಿಸ್ಬಿಟ್ಟೆ ಸ್ಲಿಪ್ಪಿಂಗ್ ಬ್ಯೂಟಿ. ಚೆನ್ನಾಗಿ ಕಾಣ್ತೈತೆ. ಮೆಹಂದಿ ನೆನ್ನೆಗಿಂತ ಇವತ್ತು ಸೀರೆಗೆ ಚೆನ್ನಾಗಿ ಕಾಣ್ತೈತೆ. ಆಯಿತು, ಫಂಕ್ಷನ್ ಎಲ್ಲ ಮುಗೀತು. ಇನ್ನೂ ಪ್ಯಾಚಿ ಮಾಡೋದು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಆರ್ಟಿಫಿಷಿಯಲ್ ಹಾಕಿದ್ದೆ. ಚೆನ್ನಾಗಿದೆ ಅಲ್ಲ ಇದು ಸೆಟ್, ನನಗೆ ಇಷ್ಟ ಆಯಿತು. ಇದು ಇವಳ್ದು ಆರ್ಡರ್ ಮಾಡಿದ್ದು ಫಸ್ಟ್ ಟೈಮ್ ನಾನು ಆರ್ಟಿಫಿಷಿಯಲ್ ಹಾಕಿದ್ದೆ. ನನಗೆ ಇದು ಇಷ್ಟ ಆಯಿತು, ಕ್ಯೂಟ್ ಇದೆಲ್ಲ ತುಂಬ. ಇನ್ನು ಮಲಗಿ ಟೈಮ್ ಆಯಿತು, 11:30 ಏನೋ ಆಯಿತು. ಲೇಟ್ ಬರೋದಲ್ದ ನನ್ನ ನಿದ್ದೆ ಹಾಳು ಮಾಡಿದರು. ನಮಗೋಸ್ಕರ ಕಾಯ್ತಾ ಇದ್ಲು, ನಿದ್ದೆ ಮಾಡ್ತಾ ಕಾಯ್ತಾ ಇದ್ಲು. ಗುಡ್ ನೈಟ್. ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಂದಿನ್ನು ಎಲ್ಲ ವೀಡಿಯೋಸ್ ನಾನು ತುಂಬ ಲೇಟ್ ಹಾಕ್ತಿದ್ದೀನಲ್ಲ, ಇನ್ಮೇಲೆ ಇದಾದಮೇಲೆ ಫುಲ್ ಕಂಟಿನ್ಯೂಸ್ ವೀಡಿಯೋಸ್ ಹಾಕ್ತೀನಿ ನಾನು. ಪ್ಲೀಸ್ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಹಾಕ್ತೇನೆ. ಅದು ಕೆಲವೊಂದು ಪ್ರಾಬ್ಲಮ್ಸ್ ಆಗ್ತವೆ, ಕೆಲವೊಂದು ಸ್ಟೋರೇಜ್ ಪ್ರಾಬ್ಲಮ್ಸ್ ಆಗ್ತದೆ, ಅದೆಲ್ಲ ಹೇಳ್ಕಾಗೋದಿಲ್ಲ. ಆಗ್ತದೆ. ನಾವು ಯಾವಾಗ ಫ್ರಮ್ ಸೋ ಮೂವಿ ನೋಡಿ ಬಂದಿದ್ದು, ಇನ್ನೂ ವ್ಲಾಗ್ ಹಾಕಿಲ್ಲ, ಹಾಕಬೇಕು. ಎಲ್ಲ ವೀಡಿಯೋಸ್ ಹಾಕ್ತೇನೆ. ಇನ್ನು 3-4 ವೀಡಿಯೋಸ್ ಎಡಿಟ್ ಮಾಡಲಿಕ್ಕುಂಟು, ಮಾಡಿ ಹಾಕ್ತೇನೆ. ಗುಡ್ ನೈಟ್ ಎಲ್ಲರಿಗೂ, ಶುಭರಾತ್ರಿ. ಇದು ನನ್ನ ಫೇವ್ರೆಟ್ ಬ್ರೌನಿ. ನಾನು SLV ಬುಕ್ ಸ್ಟೋರಿಗೆ ಹೋದರೆ ಇವ್ರಿಗೆ ಗೊತ್ತುಂಟು ನಾನು ಪಕ್ಕ ಇದನ್ನು ತಗೊಳ್ತೇನೆ ಅಂತ. ಹಾಗೆ ಬಿಲ್ಲಿಂಗಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಎಲೆಟ್ ಅವ್ರದ್ದು ಸೂಪರ್ ಇರ್ತದೆ. ಸೋಲಾರ್ ಕ್ಲೀನ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಇವತ್ತು ಒಳ್ಳೆ ಬಿಸಿಲು ಉಂಟು. ನೆನ್ನೆ ಫುಲ್ಲು ಮಳೆ ಮಳೆ ಮಳೆ. ಕಾಲೇಜಿಂದ ಬಂದು ರೆಕಾರ್ಡೆಲ್ಲ ಬರೀಲಿಕ್ಕೆ ಇರ್ತಿತ್ತಲ್ಲ, ಹಾಗೆ ಕಾಫಿ ಮಾಡ್ಕೊಂಡು ಬಂದು ಕುತ್ಕೊಂಡು ನಾನು ನನ್ನ ತಂಗಿ ಕುಡಿತಾ ಇದ್ದೆ ಇಲ್ಲಿ. ಮತ್ತೆ ಹೋಗಿ ಬರೀಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿಸಿದ್ದು. ಅಲ್ಲಿ 2 ಮನೆ ಕಾಣ್ತಾ ಉಂಟಲ್ಲ, ಅಲ್ಲಿ 2 ಮನೆಯಲ್ಲಿ ಎಷ್ಟು 6-7 ಮಕ್ಕಳಿದ್ರು, ಅವರಿಗೆ ಟ್ಯೂಷನ್ ಮಾಡ್ತಾ ಇದ್ದೆ. ಇದು ಈಚೆ ಮನೆಯದ್ದು ಮೆಹಂದಿ ಸೊಪ್ಪು, ಆಚೆ ಮನೆಯಲ್ಲಿ ಆಂಟಿ ಮನೆಯಲ್ಲಿ ಇದುಂಟು, ಮಾವಿನ ಸೊಪ್ಪು ಉಂಟು. ಊರು ಬಂದಿದ್ದಮ್ಮ, ಊರು ಬಂದಿದ್ದು ಶೋಲ ಕ್ಲೀನ್ ಮಾಡ್ಲಿಕ್ಕೆ ಬಂದಲ್ಲ. ಬಂಟಲಿ ನಾವು ಟಾಟಾ ಹೋಗು. ಬತ್ತೀರಾ? ಬರ್ತೀರೇನು?
ಮತ್ತೆ ಪಾಪ ಬಾಪ ನಾ ಬಂಟಿ ಎಷ್ಟು ಪಾಪ ಗೊತ್ತಾ, ಅವನಷ್ಟು ಪಾಪ ಯಾವ ನಾಯ್ಸ ಇಲ್ಲ, ಅಷ್ಟು ಪಾಪ. ಹೀಗೆ ಮಾಡಿದ್ರೆ ಮಾತ್ರ ಪಾಪ ಇಲ್ಲ. ಮಮ್ಮಿ ಹೊಟ್ಟಿತ್ತು ಮಮ್ಮಿ. ಕಿಟ್ಟು ನೋಡಲಿ ಇಲ್ಲಿ ಕೂತಿದ್ದಾಳೆ. ಇಲ್ಲಿ ನಮ್ ಕಿಟ್ಟು ತೋರಿಸ್ತಾನೆ. ನಮ್ಮ ಬಂಟಿ ಕ್ಲಿನಿಕ್ಕಿಗೆ ಬಂದೆ. ನಾನು 1 ವೀಕಿಂದ ಊಟ ಮಾಡ್ತಿಲ್ಲ, ಅದಕ್ಕೆ ಇವನ್ ಫೈಲ್ ನೋಡಿ, ನಮ್ಮ ಬಂಟಿ ಕಿಟ್ಟು ಫೈಲ್. ನನಗೆ ಸ್ಟಿಕ್ಕರ್ ಬೇರೆ. ಇವನಿಗೆ ಅದು 2 ತಿಂಗಳಿಗೊಂದು ಚೇಂಜ್ ಬೇಕಂತ. ಗುಂಡುಗೊಂದು ತಗೊಳ್ತೇನೆ. ಇದು ಗ್ರೇವಿ ಚೆನ್ನಾಗಿದ್ಯಾ? ಇದು ಇವಳ ಕಿಟ್ಟುಗೆ ಬಿಸ್ಕೆಟ್. ಇದು ಸ್ಟಿಕ್. ಯಾವ್ದ್ರ ಸ್ಟಿಕ್ ಇದು? ಚಿಕನ್ ಸ್ಟಿಕ್. ಕಲರ್ ಕೋಟಿಂಗ್ ಇದೆ. ರೆಡ್. ಓ, ಯಾವಾಗ್ಲೂ ರೆಡ್ ಆಗ್ತಿದ್ಲು. ಬೋನ್. ಇದು ನಾನು ತಗೊಂಡೆ ರೋಸ್ಮೆರಿ ಲೀವ್ಸ್. ಇದು ನನ್ನ ಮಗನಿಗೆ ಗ್ರೇವಿ. ಒಳಗೆ ಈಗ ಮಾತ್ರೆ ಕುಡಿಸ್ತಾರೆ. ಕುಡಿದ್ನ ಮಾತ್ರೆ ನೋಡಿ ಎಲ್ಲ ಓ, ಪುಡಿ ಪುಡಿ ಮಾಡಿದ್ಯಾ? 2 ಪೀಸ್ ಮಾಡಿದ್ದೆ. ಬಿಡಿ ಮುಗಿಗೆಲ್ಲ ಗೊತ್ತಾಗ್ತಿರ್ಬೇಕು. ಮಾತ್ರೆ ಅದಕ್ಕೆ ಮಿಕ್ಸ್ ಮಾಡಿದಾಳೆ ಬಿಸ್ಕೆಟ್ ಪೆಡಿಗ್ರಿ ಜೊತೆ. ಅದು 850 ಮಾತ್ರ ಇದೆಯಲ್ಲ, ಅದು ಸೇಮ್ ಬಿಸ್ಕೆಟ್ ತರನೇ ಇರುತ್ತೆ. ಅದನ್ನ ಅವನೇ ಕೇಳಿ ತಕೊಂಡ. ಒಂದು ಮಾತ್ರೆ 850. ಅದೆಂತ ರೋಗ ಬಂದಿದೆ? ಅದಿದು ಡಿವಾರ್ಮಿಂಗ್, ಹೊಟ್ಟೆದಕ್ಕೆ ಮತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಒಂದೇ ಮಾತ್ರೆ. ಪುಡಿ ಮಾಡ್ಕೊ. ಇವಳು ಏನ್ ಅನ್ಕೊಂಡಿದಳಮ್ಮ ನನ್ನ? ಆಯ್ತು ಬಿಡು, ಅವನಾಗ ಎಕ್ಕಿ ಎಕ್ಕಿ ತಿಂತಾನೆ. ನೋಡಿ ನೋಡಿ ನೋಡಿ, ಅವನಿಗೆ ಗೊತ್ತಾಯ್ತು ನಾಟಕ ನೋಡಿ. ಆಯ್ತು ಈಗ ಇಲ್ಲಿ ಸ್ವಲ್ಪ ತಗೊಂಡ್ರೆ ತಗೋ. ಕುಡಿಯೋದಿಲ್ಲ, ಲಾಸ್ಟ್ ಟೈಮ್ ಚೆಲ್ಲಿದಲ್ಲ ಈ ಸಿರಿಂಜಲ್ಲಿ. ಈಗ ಅದೆಂತ ಮಾತ್ರ ಅವನು ಊಟ ಮಾಡ್ತಿರ್ಲಿಲ್ಲ, ಚಂದ ಕುಟ್ಬೇಕಿತ್ತು ಅದನ್ನು. ಹೆಂಗಿರುತ್ತೆ ಅದ ನಿಜವಾಗಿ ಇರಲ್ಲ. ಯಾರು ಹೇಳಿದ್? ಟೆಸ್ಟಿಂಗ್ ಆಗತ್ತ. ಅವನ್ ವೆಯ್ಟಿಗೆ ಅದು ಸರಿ ಆಗತ್ತಾ? ಹಾಕು. ಎಷ್ಟು ಚೈನ್ ಬೇಕಾ ನಿನ್ಗೆ? ಹತ್ರ ಹೊಸ ಚೈನು, ಹೊಸ ಸರ, ಮಗುಗೆ ಹೊಸ ಸರ. ಎಳ್ಕೊಂಡು ಹೋಗಕ್ ಸರಿ ಆಯ್ತು ಬಿಡು. ಓ, ವಾಕಿಂಗಿಗಲ್ಲ ಬಾ. ದೂರ ಇಬ್ರು ಸರಿ ಇದ್ದೀರಿ. ಇವರಿಗೆ ಬೇರೆ ಅವ್ರಿಗೆ ಕುಚ್ಚಿ ಗುಡ್ ಮಾರ್ನಿಂಗ್. ಆಯ್ತು, ಇನ್ನು ಹೊರಡುದು. ಪ್ಯಾಕಿಂಗ್ ಎಲ್ಲ ಮಾಡಿ ಪ್ಯಾಕಿಂಗ್ ಮಾಡ್ತಾ ಇದ್ದೇನೆ. ತಿಂಡಿ ಎಲ್ಲ ಆಯಿತು. ಸರಿ, ತಿಂದದ್ದು ಇವತ್ತು ಪದಂಗಿ ಗಸಿ ಚಪಾತಿ ಎಲ್ಲ ಇತ್ತಲ್ಲ. ನನ್ನ ಫೇವ್ರೇಟ್ ಪದಂಗಿ ಗಸಿ ಅಂದರೆ ಇದು ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದು ಮತ್ತು ಬಟಾಟೆ ಹಾಕಿ ಮಾಡೋದು. ಅದು ನನ್ನ ಫೇವ್ರೇಟ್. ಸಾಂಬಾರು
ನಾನು ಹಾಸ್ಟೆಲಿಂದ ಹೋಗುವಾಗ ನಾನು ಸರ್ಪ್ರೈಸ್ ಆಗಿ ಹೋಗ್ತಿದ್ದಿದ್ದು ಮನೆಗೆ. ಎಷ್ಟು 5 ಮಂತ್ಸ್ 6 ಮಂತ್ಸಿಗೆ ಒಂದ್ಸರಿ ಮನೆಗೆ ಹೋಗ್ತಿದ್ದಿದ್ದಲ್ಲ. ನಾನು ಸರ್ಪ್ರೈಸಾಗಿ ಹೋಗ್ತಿದ್ದು, ಏನು ಕೋಇನ್ಸಿಡೆನ್ಸ್ ಗೊತ್ತಿಲ್ಲ. ನಾನು ಹೋಗುವಾಗ ಅಮ್ಮ ಅದೇ ಸಾಂಬಾರು ಮಾಡಿರ್ತಿದ್ರು. ಸೊ ಅದು ತಿಂದು ಜಾಮೂನ್ ಮಾಡಿದರು. ಜಾಮೂನೆಲ್ಲ ತಿಂದು ಈಗ ಪ್ಯಾಕಿಂಗ್ ಮಾಡ್ತಿದ್ದೇನೆ. ಸ್ನಾನ ಮಾಡಿ ರೆಡಿಯಾಗಿ ಮಂಗಳೂರಿಗೆ ಹೋಗೋದೀಗ. ಟಾಟಾ ಕುಟ್ಟಿಮ್ಮ, ಟಾಟಮ್ಮ, ಬಾಯ್ ಬಾಯ್ ಕುಟ್ಟಿ, ಬಾಯ್ ಬಾಯ್. ಹೊಸ ಹೊಸ ರೋಡಲ್ಲೆಲ್ಲ ಹೋಗ್ತಿದ್ದಾರೆ. ಟಾಟಾ ಬಾಯ್ ಬಾಯ್ ನಿಶು, ಬಾಯ್ ಬಾಯ್. ಟಾಟಾ ಮಾಡಿಯಾ? ಟಾಟಾ ಟಾಟಾ ಮಾಡಿ, ಬಾಯ್ ಬಾಯ್ ಟಾಟಾ. ಈಗ ಇವರಿಬ್ಬರೇ ಇರೋದು ನಮ್ಮ ಏರಿಯಾದಲ್ಲಿ. ಟಾಟಾ ಮಾಡಿ, ಬಾಯ್ ಬಾಯ್. ಬೆಲ್ಟ್ ಎಲ್ಲಿಯಾ? ಬೆಲ್ಟ್ ಎಲ್ಲಿ? ಮಲ್ಲು ಪುಚ್ಚೆ. ಎಂತ ವೇಣು? ಅಕ್ಕ ಉಲ್ಲಿ ಹೋಗಿ ಅಕ್ಕ. ಸೆಕೆಂಡ್ दादा मन पुनो चुप सर पो ಯಾರಿಗೆಲ್ಲ ಅರೆಪು ಪುಂಡಿ ಇಷ್ಟ ಕಮೆಂಟ್ ಮಾಡಿ. ಗುಡ್ ಈವ್ನಿಂಗ್. ಇವತ್ತು ಸ್ವಲ್ಪ ಕೆಲಸ ಇತ್ತು, ಹಾಗೆ ಹೊರಗೆ ಬಂದಿದ್ವಿ. ಆ್ಯಂಡ್ ಇವತ್ತು ಥರ್ಸ್ಡೇ ಅಲ್ಲ, ಹಾಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು. ಯಾವಾಗಲೂ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನಾವು ಕಾರ್ ಸ್ಟ್ರೀಟಲ್ಲಿ ಉಂಟಲ್ಲ ಅಲ್ಲಿ ಹೋಗ್ತಿದ್ವಿ. ಬಟ್ ಈ ಸಾರಿ ಇವರ ಆಫೀಸ್ ಹತ್ರ ಹೇಗೂ ಬಂದಿದ್ದೇವಲ್ಲ, ಹಾಗೆ ಇಲ್ಲೇ ಹೋಗುವ ಅಂತ. ಕಾವೂರಲ್ಲಿ ರಾಘವೇಂದ್ರ ಮಠ ಇದೆ, ಅಲ್ಲಿಗೆ ಹೋಗುವ ಅಂತ. ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತಾನೆ ಇವತ್ತು ರಾಘವೇಂದ್ರ ಮಠಕ್ಕೆ. ಬನ್ನಿ ಹೋಗ. ಇಟ್ಟಿಗೇರಿ ಅಂತೆ. ಇದು ನಾವೀಗ ಅಜ್ಜನ ಹತ್ರ ಹೋಗಿದ್ವಲ್ಲ, ಇದು ಅಜ್ಜನಿಗೆ ಹಾಕಿದ್ದ ಹೂ. ಅದನ್ನು ಕೊಟ್ಟರು, ತುಂಬ ಖುಷಿ ಆಯ್ತು ಅದು. ಮತ್ತು ಒಂದು ಪ್ರಸಾದ ಕೊಟ್ಟರು, ಅಂದರೆ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡ್ತಾರಲ್ಲ ಆ ಪ್ರಸಾದ ಕೊಟ್ಟರು. ಆ್ಯಂಡ್ ನಾವು ಯಾವಾಗಲೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗೋದು, ಆಗ ನಮಗೆ ಪೂಜೆ ಸಿಗ್ತದೆ. ಮತ್ತು ಕೆಲವೊಮ್ಮೆ ಅಗೆಲ್ ಸೇವೆ ಸಿಗ್ತದೆ. ಆ್ಯಕ್ಚುಲಿ ಹುಣ್ಣಿಮೆಗೆ ಮಾಡೋದು, ಬಟ್ ನಮಗೆ ಅದು ಹುಣ್ಣಿಮೆ ಅಮಾವಾಸ್ಯೆ ಅದೆಲ್ಲ ನೋಡಿ ಹೋಗೋದಿಲ್ಲ ಅಲ್ಲ, ಆಚೆ ಬರುವಾಗ ಹೋಗಿ ಬರ್ತೇವೆ. ಅವತ್ತೇ ನಮಗೆ ಅಗೆಲ್ ಸೇವೆ ಎಲ್ಲ ಸಿಗ್ತದೆ. ಹಾಗೆ ಖುಷಿ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್ ಹಾ ಅಂತೆ ಸಬ್ಸ್ಕ್ರೈಬ್ ಮಾಡಿ.